ಬಾಹ್ಯಾಕಾಶದಲ್ಲಿ ಚೀನಾ ನಿರ್ಮಿಸುತ್ತಿದೆಯಾ ಗ್ರೇಟ್ ವಾಲ್? ಚೀನಾದ ಬಾಹ್ಯಾಕಾಶ ಮಿಲಿಟರೀಕರಣಕ್ಕೆ ಭಾರತದ ಉತ್ತರ ಏನು? ಪಾಕಿಸ್ತಾನದೊಂದಿಗೆ ಉಪಗ್ರಹ ಗುಪ್ತಚರ ಮಾಹಿತಿಯನ್ನು ಹಂಚಿಕೊಳ್ತಿದೆಯಾ ಚೀನಾ? 21ನೇ ಶತಮಾನದಲ್ಲಿ ಬಾಹ್ಯಾಕಾಶವೇ ಆಗ್ತಿದೆಯಾ ಯುದ್ಧ ಭೂಮಿ? ಬಾಹ್ಯಾಕಾಶವು ಅಂತಿಮವಾದ ಉನ್ನತ ನೆಲೆಯಾಗಿದೆ. ಈಗಲೇ ಅದನ್ನು ಸುರಕ್ಷಿತಗೊಳಿಸಿಕೊಳ್ಳದಿದ್ದರೆ ಕುರುಡಾಗಿ ಬಿಡುವ ಅಪಾಯವಿದೆ. ಇದು ಏರ್ ಮಾರ್ಷಲ್ ಅಶುತೋಷ್ ದೀಕ್ಷಿತ್ ಅವರ ಎಚ್ಚರಿಕೆಯ ಮಾತುಗಳು. ಅವರ ಎಚ್ಚರಿಕೆಯು ಭಾರತದ ರಕ್ಷಣಾ ವ್ಯವಸ್ಥೆಯೊಳಗೆ ಆಗುತ್ತಿರುವ ಹೊಸ ಬೆಳವಣಿಗೆಗಳನ್ನು ಪ್ರತಿಬಿಂಬಿಸುತ್ತದೆ. ಬಾಹ್ಯಾಕಾಶ ಆಧಾರಿತ ಗುಪ್ತಚರ, ಕಣ್ಗಾವಲು ಮತ್ತು ವಿಚಕ್ಷಣ ಸಾಮರ್ಥ್ಯಗಳು ಈಗ ರಾಷ್ಟ್ರೀಯ ಭದ್ರತೆಗೆ ನಿರ್ಣಾಯಕವಾಗಿವೆ. ಬಾಹ್ಯಾಕಾಶದಲ್ಲಿ ಚೀನಾದಿಂದ ದೊಡ್ಡ ಸವಾಲು. ಬಾಹ್ಯಾಕಾಶ ಮಿಲಿಟರೀಕರಣದಲ್ಲಿ ಚೀನಾ ಕ್ಷಿಪ್ರವಾಗಿ ಮುಂದುವರಿಯುತ್ತಿದೆ. ತಜ್ಞರು ಹೇಳುವ ಪ್ರಕಾರ ಕೇವಲ 1 ದಶಕದಲ್ಲಿ ಚೀನಾ ಆಕಾಶದಲ್ಲೇ ಮಹಾಗೋಡೆಯನ್ನು ನಿರ್ಮಿಸಿದೆ. 2010ರಲ್ಲಿ ಕೇವಲ 36 ಉಪಗ್ರಹಗಳನ್ನು ಹೊಂದಿದ್ದ ಚೀನಾ ಈಗ 1000ಕ್ಕೂ ಹೆಚ್ಚು ಉಪಗ್ರಹಗಳನ್ನು ನಿರ್ವಹಿಸುತ್ತಿದೆ. ಅವುಗಳಲ್ಲಿ 500ಕ್ಕೂ ಹೆಚ್ಚು ಗುಪ್ತಚರ, ಕಣ್ಗಾವಲು ಮತ್ತು ವಿಚಕ್ಷಣಕ್ಕೆ ಮೀಸಲಾಗಿವೆ. ಆದರೆ ಅದು ಅಷ್ಟಕ್ಕೆ ನಿಲ್ಲಿಸಿಲ್ಲ. ಚೀನಾ ತನ್ನ ಮಿಲಿಟರಿಯನ್ನು ಮರುಸಂಘಟಿಸಿದೆ. PLA ಏರೋಸ್ಪೇಸ್ ಫೋರ್ಸ್ ಅನ್ನು ರಚಿಸಿದೆ ಮತ್ತು ಸೈಬರ್ ಅಟ್ಯಾಕ್ಗಳಂತಹ ಸಾಫ್ಟ್ ಕಿಲ್ ಸಿಸ್ಟಮ್ಗಳನ್ನು ಹಾಗೂ ಉಪಗ್ರಹ ವಿರೋಧಿ ಕ್ಷಿಪಣಿಗಳು ಮತ್ತು ಸಹಕಕ್ಷೆಯ ಉಪಗ್ರಹಗಳಂತಹ ಹಾರ್ಡ್ ಕಿಲ್ ಪರಿಕರಗಳನ್ನು ಕೂಡ ನಿಯೋಜಿಸಿದೆ. ಒಟ್ಟಾಗಿ ಅವು ಡೆಡ್ಲಿ ಕಿಲ್ ಮೆಶ್ ಅನ್ನು ರೂಪಿಸುತ್ತವೆ. ಒಟ್ಟಿನಲ್ಲಿ ಇದು ಉಪಗ್ರಹಗಳನ್ನು ಭೂಸೇನೆ, ನೌಕಾಪಡೆ ಮತ್ತು ವಾಯುಪಡೆಗಳಿಗೆ ಸಂಪರ್ಕಿಸುವ ಸಂಯೋಜಿತ ಜಾಲವಾಗಿದೆ. ಇನ್ನೂ ಹೆಚ್ಚಿನ ಕಳವಳಕಾರಿ ಸಂಗತಿಯೆಂದರೆ ಪಾಕಿಸ್ತಾನದ ರಕ್ಷಣಾ ಸಚಿವರು ಭಾರತದೊಂದಿಗಿನ ಸಂಘರ್ಷದ ಸಮಯದಲ್ಲಿ ಚೀನಾವು ಪಾಕಿಸ್ತಾನದೊಂದಿಗೆ ಉಪಗ್ರಹ ಗುಪ್ತಚರ ಮಾಹಿತಿಯನ್ನು ಹಂಚಿಕೊಂಡಿತ್ತು ಅಂತ ದೃಢಪಡಿಸಿದ್ದಾರೆ. ಭಾರತದ ಪ್ರತಿಕ್ರಿಯೆ ಏನು? ಬಾಹ್ಯಾಕಾಶ ಆಧಾರಿತ ಕಣ್ಗಾವಲು ಅಂದರೆ ಸ್ಪೇಸ್ ಬೇಸ್ಡ್ ಸರ್ವಿಲೆನ್ಸ್ ಹಂತ 3 SBS3 ಯೋಜನೆ 2029ರ ವೇಳೆಗೆ ಭಾರತವು 52 ಮೀಸಲಾದ ರಕ್ಷಣಾ ಉಪಗ್ರಹಗಳನ್ನು ಉಡಾವಣೆ ಮಾಡಲು ಯೋಜಿಸಿದೆ. ಮುಂದಿನ ವರ್ಷದ ಏಪ್ರಿಲ್ ವೇಳೆಗೆ ಮೊದಲ ಉಪಗ್ರಹವನ್ನು ನಿರೀಕ್ಷಿಸಲಾಗಿದೆ. ಈ ಉಪಗ್ರಹ ಪುಂಜಗಳು ಲೋವರ್ ಅರ್ತ್ ಆರ್ಬಿಟ್ನಲ್ಲಿ ಮತ್ತು ಜಿಯೋ ಸ್ಟೇಷನರಿ ಅರ್ತ್ ಆರ್ಬಿಟ್ನಲ್ಲಿ AI ಚಾಲಿತ ಉಪಗ್ರಹಗಳನ್ನು ಒಳಗೊಂಡಿರುತ್ತವೆ. ಇದು ಹಗಲು ರಾತ್ರಿ ಎಲ್ಲ ಹವಾಮಾನಗಳಲ್ಲೂ ಕಣ್ಗಾವಲು ನೀಡುತ್ತದೆ. ಇದರ ಗುರಿ ಹೆಚ್ಚುತ್ತಿರುವ ಚೀನಾದ ಬಾಹ್ಯಾಕಾಶ ಬೆದರಿಕೆಯನ್ನು ಎದುರಿಸಬಲ್ಲ ಅಥವಾ ತಡೆಯಬಲ್ಲ ವಿಶ್ವಾಸಾರ್ಹ ಸಾರ್ವಭೌಮ ಬಾಹ್ಯಾಕಾಶ ಗುರಾಣಿಯನ್ನು ನಿರ್ಮಿಸುವುದು. SBS3 ಯೋಜನೆಯನ್ನು 2023ರಲ್ಲಿ ಸುಮಾರು 27,000 ಕೋಟಿ ರೂಪಾಯಿಗಳ ಬಜೆಟ್ನೊಂದಿಗೆ ಅನುಮೋದಿಸಲಾಗಿತ್ತು. ಇದು ವಿಶಾಲವಾದ ಪ್ರಯತ್ನದ ಭಾಗವೂ ಆಗಿದೆ. 2025ರ ಆರ್ಥಿಕ ವರ್ಷದಲ್ಲಿ ಭಾರತದ ರಕ್ಷಣಾ ಬಜೆಟ್ ದಾಖಲೆಯ 6.8 ಲಕ್ಷ ಕೋಟಿ ರೂಪಾಯಿಗಳನ್ನು ತಲುಪಿತ್ತು ಮತ್ತು ಆಪರೇಷನ್ ಸಿಂಧೂರ್ ನಂತರ 7 ಲಕ್ಷ ಕೋಟಿ ರೂಪಾಯಿಗಳನ್ನು ದಾಟಿದೆ. 2047ರ ಹೊತ್ತಿಗೆ ಬಾಹ್ಯಾಕಾಶ ಆಧಾರಿತ ಗುಪ್ತಚರ ಸಂಶೋಧನೆ ಮತ್ತು ಅಭಿವೃದ್ಧಿಯಲ್ಲಿ ಪ್ರಮುಖ ಹೂಡಿಕೆಯೊಂದಿಗೆ ರಕ್ಷಣಾ ವೆಚ್ಚವು 5 ಪಟ್ಟು ಹೆಚ್ಚಾಗಬಹುದು ಅಂತ ನಿರೀಕ್ಷಿಸಲಾಗಿದೆ. ಅತ್ತ ಚೀನಾದ ಬಾಹ್ಯಾಕಾಶ ಪಡೆಯು ವಿಸ್ತರಿಸುತ್ತಿರುವಂತೆಯೇ ಇತ್ತ SBS3ಯೊಂದಿಗೆ ಭಾರತವು ತನ್ನದೇ ಆದ ಸಾರ್ವಭೌಮ ಬಾಹ್ಯಾಕಾಶ ಗುರಾಣಿಯನ್ನು ನಿರ್ಮಿಸುತ್ತಿದೆ. ಯಾರಿಗೊತ್ತು, ಭವಿಷ್ಯದಲ್ಲಿ ಯುದ್ಧಗಳು ಭೂಮಿಯಿಂದ ಮೇಲೆ ಬಾಹ್ಯಾಕಾಶದಲ್ಲೇ ನಿರ್ಧರಿಸಲ್ಪಡಬಹುದು ಅಲ್ವಾ?